ನಮಸ್ಕಾರ. ನನ್ನ ಹೆಸರು ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ನಾನು ತುಮಕೂರು ವಿಶ್ವವಿದ್ಯಾಲಯದ BA ಪದವಿಯ 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾನು ವಿಷಯವನ್ನು ಮಂಡಿಸುತ್ತೇನೆ. ಭಾರತದ ಚುನಾವಣಾ ವ್ಯವಸ್ಥೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಚುನಾವಣೆ ಎಂದರೇನೆಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಚುನಾವಣೆ ಅಂದರೆ ಚುನಾಯಿಸುವುದು ಅಂತ. ಅಂದರೆ ಒಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಂತಹ ಪ್ರಜೆಗಳಿಗೆ ಇರುವಂತಹ ಒಂದು ರಾಜಕೀಯ ಅಧಿಕಾರವನ್ನು ಚುನಾವಣೆ ಎಂದು ಕರೆಯುತ್ತೇವೆ. ಈ ಒಂದು ಚುನಾವಣೆ ಜನತಾ ಪರಮಾಧಿಕಾರವನ್ನು ಸಾಕಾರಗೊಳಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಚುನಾವಣೆಗಳು ಇಲ್ಲದಿದ್ದರೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಅವಕಾಶವೇ ಇರುವುದಿಲ್ಲ. ಅದಕ್ಕೆ ಚುನಾವಣೆಗಳೆಂದರೆ ಪ್ರತಿನಿಧಿಗಳನ್ನು ಆರಿಸುವಂಥ ಅಥವಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಂತಹ ಒಂದು ಪ್ರಕ್ರಿಯೆ, ಒಂದು ಚಟುವಟಿಕೆ, ಒಂದು ವಿಧಾನವನ್ನು ಚುನಾವಣೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಚುನಾವಣೆಗಳನ್ನು ನಡೆಸುವುದಕ್ಕೋಸ್ಕರ ಒಂದು ಚುನಾವಣಾ ಆಯೋಗವನ್ನು ರಚಿಸಲಾಗಿದೆ. ಅದಕ್ಕೆ ಭಾರತದ ಚುನಾವಣಾ ಆಯೋಗ ಎಂದು ಕರೆಯುತ್ತೇವೆ. ಭಾರತದಲ್ಲಿ 2 ರೀತಿಯ ಚುನಾವಣಾ ಆಯೋಗಗಳನ್ನು ನಾವು ಕಾಣಬಹುದು. ಒಂದು ಕೇಂದ್ರ ಚುನಾವಣಾ ಆಯೋಗ, ಮತ್ತೊಂದು ರಾಜ್ಯ ಚುನಾವಣಾ ಆಯೋಗ ಅಂತ. ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಥವಾ ಭಾರತದ ಚುನಾವಣಾ ಆಯೋಗ ಪ್ರಮುಖವಾಗಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುತ್ತದೆ. ಇನ್ನು ರಾಜ್ಯ ಚುನಾವಣಾ ಆಯೋಗ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆಯುವಂಥ ಸ್ಥಳೀಯ ಸರ್ಕಾರಗಳ ಚುನಾವಣೆಗಳನ್ನು ನಡೆಸುತ್ತದೆ. ರಾಜ್ಯಗಳಲ್ಲಿ 2 ರೀತಿಯ ಸ್ಥಳೀಯ ಸರ್ಕಾರಗಳನ್ನು ನೋಡುತ್ತೇವೆ. ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಮತ್ತೊಂದು ನಗರ ಸ್ಥಳೀಯ ಸರ್ಕಾರಗಳು. ಗ್ರಾಮೀಣ ಸ್ಥಳೀಯ ಸರ್ಕಾರಗಳೆಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ನಗರ ಸ್ಥಳೀಯ ಸರ್ಕಾರಗಳೆಂದರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು. ಈಗ ಭಾರತದ ಚುನಾವಣಾ ಆಯೋಗದ ರಚನೆಯನ್ನು ನಾವು ನೋಡುವುದಾದರೆ, ಭಾರತದ ಚುನಾವಣಾ ಆಯೋಗ 1950 ಜನವರಿ 25ರಂದು ರಚನೆಯಾಯಿತು. ಅಂದರೆ ನಮ್ಮ ಸಂವಿಧಾನ ಜಾರಿಯಾಗುವುದಕ್ಕಿಂತ ಮುಂಚೆಯೇ, ಅಂದರೆ 1 ದಿವಸ ಮುಂಚೆ ಭಾರತ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದು. 25 ಜನವರಿ 1950ರಂದು ರಚನೆಯಾಗಿದ್ದರಿಂದ 2011ರ ಇತ್ತೀಚೆಗೆ 2011ರ ನಂತರ ಭಾರತದಲ್ಲಿ ಜನವರಿ 25ನ್ನು ರಾಷ್ಟ್ರೀಯ ಮತದಾರ ದಿನಾಚರಣೆ ಎಂದು ಘೋಷಿಸಲಾಗಿದೆ. ಕಾರಣ, ಚುನಾವಣೆಗಳು ಯಶಸ್ವಿ ಆಗಬೇಕಾದರೆ, ಉತ್ತಮ ಸರ್ಕಾರವನ್ನು ಆರಿಸಬೇಕಾದರೆ ಒಬ್ಬ ಯಶಸ್ವಿ ಮತದಾರನ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಮತ್ತು ಪ್ರತಿಯೊಬ್ಬ ಮತದಾರನು ಕಡ್ಡಾಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದು ಚುನಾವಣಾ ಆಯೋಗದ ಅತ್ಯಂತ ಮಹತ್ವವಾದಂತಹ ಒಂದು ಧ್ಯೇಯವಾಗಿದೆ. ಭಾರತದಲ್ಲಿ ಒಂದು ಪಾರದರ್ಶಕವಾದಂತಹ ಚುನಾವಣೆಗಳನ್ನು ನಡೆಸುವಂತಹ ಮಹತ್ತರ ಜವಾಬ್ದಾರಿಯನ್ನು ಭಾರತದ ಚುನಾವಣಾ ಆಯೋಗ ಹೊಂದಿದೆ. ಇಂತಹ ನಿಟ್ಟಿನಲ್ಲಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಮತದಾರರು ಕಡ್ಡಾಯವಾಗಿ ಮತವನ್ನು ಚಲಾಯಿಸುವಂತೆ ಪ್ರೇರೇಪಿಸುವಂತಹ ಒಂದು ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡುತ್ತಾ ಬಂದಿದೆ. ಕಾರಣ, ಪ್ರಮುಖವಾಗಿ 2 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು, ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಎರಡನೇದಾಗಿ, ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು. ಈ ನಿಟ್ಟಿನಲ್ಲಿ ಭಾರತ ಮಾಜಿ ಚುನಾವಣಾ ಆಯುಕ್ತರಾದಂತಹ TN ಶೇಷನ್ ಅವರ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕು. ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಬೇಕೆಂಬುದನ್ನು ಮತದಾರ ಯಾವ ರೀತಿ ಯೋಚನೆಯನ್ನು ಮಾಡಬೇಕಂತ ಹೇಳಿದರೆ, ಒಬ್ಬ ತಂದೆ ಮಗಳಿಗೆ ಗಂಡನನ್ನು ಹುಡುಕಬೇಕಾದರೆ ಎಚ್ಚರಿಕೆಯಿಂದ ಹುಡುಕುತ್ತಾನೋ ಆ ರೀತಿ ಮತದಾರ ಅಭ್ಯರ್ಥಿಯನ್ನು ಎಚ್ಚರಿಕೆಯಿಂದ ಹುಡುಕಿ ಮತವನ್ನು ಚಲಾಯಿಸಬೇಕು. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಒಂದು ಪಾರದರ್ಶಕ ಚುನಾವಣೆ ನಡೆಸುವಂಥ ಪ್ರಯತ್ನವನ್ನು ಮಾಡುತ್ತಿದೆ. ಭಾರತದ ಚುನಾವಣಾ ಆಯೋಗಕ್ಕೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇರುತ್ತಾರೆ.
ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಆದರೆ 1993 ಅಕ್ಟೋಬರ್ನಲ್ಲಿ ಭಾರತ ಚುನಾವಣಾ ಆಯೋಗಕ್ಕೆ ಕೆಲವು ಬದಲಾವಣೆಗಳನ್ನು ಮಾಡಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇನ್ನಿಬ್ಬರು ಚುನಾವಣಾ ಆಯುಕ್ತರನ್ನು ಸಹ ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಆದ್ದರಿಂದ ಇಂದು ಭಾರತ ಚುನಾವಣಾ ಆಯೋಗವನ್ನು ತ್ರಿಸದಸ್ಯ ಚುನಾವಣಾ ಆಯೋಗ ಎಂದು ಕರೆಯುತ್ತೇವೆ. ಇಂಥ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ನಿವೃತ್ತಿ ವಯಸ್ಸು. ಇವರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಅಧಿಕಾರವನ್ನು ನೀಡಲಾಗಿದೆ. ಭಾರತ ಚುನಾವಣಾ ಆಯೋಗದ ಅಧಿಕಾರಗಳು. ಭಾರತ ಚುನಾವಣಾ ಆಯೋಗದ ಅಧಿಕಾರಗಳಲ್ಲಿ ಪ್ರಮುಖವಾಗಿ ಸಂವಿಧಾನದ 324ನೇ ವಿಧಿಯಲ್ಲಿ 2 ಪ್ರಮುಖವಾದ ಕಾರ್ಯಗಳನ್ನು ತಿಳಿಸಲಾಗಿದೆ. ಒಂದು, ಮತದಾರ ಪಟ್ಟಿಯ ತಯಾರಿ ಮತ್ತು ಪರಿಷ್ಕರಣೆ. ಎರಡನೆಯದು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ನಡೆಸುವಂಥದ್ದು. ಈ 2 ಪ್ರಮುಖವಾದ ಕಾರ್ಯಗಳು ಚುನಾವಣಾ ಆಯೋಗದ ಕಾರ್ಯಗಳಲ್ಲಿ ಹೇಳ್ತೀವಿ. ಅದನ್ನು ಮುಂದುವರೆದು ಹೇಳುವುದಾದರೆ ಚುನಾವಣೆಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು. ವೇಳಾಪಟ್ಟಿ ಅಂದರೆ ಚುನಾವಣೆಗಳನ್ನು ಎಷ್ಟು ಹಂತಗಳನ್ನು ನಡೆಸಬೇಕು, ನಾಮಪತ್ರಗಳನ್ನು ಸ್ವೀಕರಿಸುವುದು, ನಾಮಪತ್ರಗಳನ್ನು ಹಿಂಪಡೆಯುವುದು, ನಾಮಪತ್ರಗಳ ಪರಿಶೀಲನೆ, ಮತದಾನದ ದಿನಾಂಕ ಘೋಷಣೆ, ಮತಗಳ ಎಣಿಕೆ, ಫಲಿತಾಂಶ ಘೋಷಣೆ, ಈ ರೀತಿ ವೇಳಾಪಟ್ಟಿಯನ್ನು ರಚಿಸುವುದು ಚುನಾವಣಾ ಆಯೋಗದ ಕಾರ್ಯ. ಹಾಗೆಯೇ ಉಪಚುನಾವಣೆಗಳನ್ನು ನಡೆಸುವಂಥದ್ದು. ಉಪಚುನಾವಣೆ ಅಂದರೆ ಬೈ ಎಲೆಕ್ಷನ್ ಅಂತ ಕರಿತೀವಿ. ಉಪಚುನಾವಣೆ ಅಂದರೆ ಯಾವುದೇ ಒಂದು ಕ್ಷೇತ್ರದ ಸದಸ್ಯ ನಿಧನರಾದಾಗ ಅಥವಾ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗ ಒಟ್ಟಾರೆ ಸ್ಥಾನ ಖಾಲಿಯಾದ ಸಂದರ್ಭದಲ್ಲಿ 6 ತಿಂಗಳ ಒಳಗೆ ಆ ಒಂದು ಕ್ಷೇತ್ರಕ್ಕೆ ಮತ್ತೆ ಚುನಾವಣೆಯನ್ನು ನಡೆಸುವಂಥದ್ದು. ಅದನ್ನು ನಾವು ಉಪಚುನಾವಣೆ ಅಥವಾ ಬೈ ಎಲೆಕ್ಷನ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅಥವಾ ಪಕ್ಷಾಂತರದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರಿಂದ ಆ ಕ್ಷೇತ್ರಗಳಿಗೆ ಮತ್ತೆ ಚುನಾವಣೆಯನ್ನು ನಡೆಸಿದ್ದನ್ನು ನಾವು ನೋಡ್ಬೋದು. ಹಾಗೆ ಮರುಚುನಾವಣೆ, ಎಲೆಕ್ಷನ್ ಅಂತ ಕರಿತೀವಿ. ಮರುಚುನಾವಣೆ ಅಂದರೆ ಯಾವುದೇ ಒಂದು ಮತಗಟ್ಟೆಯಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದರೆ ಅಥವಾ ಲೋಪದೋಷ ಉಂಟಾದರೆ ಅಥವಾ ಮತದಾನ ಸರಿಯಾಗಿ ನಡೆದಿಲ್ಲವೆಂದು ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಮತಗಟ್ಟೆಯ ಚುನಾವಣೆಯನ್ನು ಮುಂದಿನ ದಿವಸಗಳಲ್ಲಿ ಮತ್ತೆ ಮತದಾನವನ್ನು ಮಾಡಲು ಅವಕಾಶ ಮಾಡುವುದನ್ನು ನಾವು ಮರುಚುನಾವಣೆ ಎಂದು ಕರೆಯುತ್ತೇವೆ. ಹಾಗೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ಕೊಡುವುದು ಚುನಾವಣಾ ಆಯೋಗದ ಕೆಲಸ. ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕೃತವಾಗಿ ಚುನಾವಣೆಗಳಲ್ಲಿ ಅದು ಭಾಗವಹಿಸಬೇಕಾದರೆ ಆ ರಾಜಕೀಯ ಪಕ್ಷವು ಚುನಾವಣಾ ಆಯೋಗದಲ್ಲಿ ನೋಂದಣಿಯನ್ನು ಮಾಡಿಕೊಂಡಿರಬೇಕು. ಆ ನೋಂದಣಿ ಮಾಡುವ, ಅದಕ್ಕೆ ಮಾನ್ಯತೆ ಕೊಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಹಾಗೆ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನು ನೀಡುವ ಅಧಿಕಾರ ಹೊಂದಿದೆ. ಹಾಗೆ ರಾಜಕೀಯ ಪಕ್ಷಗಳಲ್ಲಿ ನಾವು ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳೆಂಬುದಾಗಿ ನಾವು ಕಾಣ್ತೀವಿ. ಚುನಾವಣಾ ಆಯೋಗವು ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಎಂಬ ಮಾನ್ಯತೆಯನ್ನು ನೀಡುತ್ತದೆ. ರಾಷ್ಟ್ರೀಯ ಪಕ್ಷ ಎಂದರೆ ಯಾವ ರಾಜಕೀಯ ಪಕ್ಷವು ಸುಮಾರು 4 ರಾಜ್ಯಗಳಲ್ಲಿ ಚಲಾಯಿಸಿದ ಮತಗಳಲ್ಲಿ 6% ಮತಗಳನ್ನು ಪಡೆದಿದ್ದರೆ ಅಥವಾ 2% ಸ್ಥಾನಗಳನ್ನು ಪಡೆದಿದ್ದರೆ ಅದನ್ನು ರಾಷ್ಟ್ರೀಯ ಪಕ್ಷ ಎಂದು ಅಂಥ ಸ್ಥಾನಮಾನವನ್ನು ಕೊಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಪ್ರಾದೇಶಿಕ ಪಕ್ಷವೆಂದರೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥದ್ದು ಅಥವಾ ಒಂದು ರಾಜ್ಯದ ಚುನಾವಣೆಯಲ್ಲಿ ಚಲಾಯಿಸಿದ ಮತಗಳಲ್ಲಿ 6% ಮತಗಳನ್ನು ಪಡೆದಿದ್ದರೆ ಅದನ್ನು ನಾವು ಪ್ರಾದೇಶಿಕ ಪಕ್ಷ ಎಂದು ಕರೆಯುತ್ತೇವೆ. ಇಂದು ಭಾರತದಲ್ಲಿ ಪ್ರಸ್ತುತ 8 ರಾಷ್ಟ್ರೀಯ ಪಕ್ಷಗಳು
53 ಪ್ರಾದೇಶಿಕ ಪಕ್ಷಗಳನ್ನು ನಾವು ನೋಡಬಹುದು. ಹೀಗೆ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಮಾನ್ಯತೆ ಕೊಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಹಾಗೆ ಚುನಾವಣಾ ನೀತಿ ಸಂಹಿತೆಯನ್ನು ಜಾರಿಗೆ ತರುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಚುನಾವಣಾ ನೀತಿ ಸಂಹಿತೆ ಅಂದರೆ ಚುನಾವಣೆ ಘೋಷಣೆಯಾದ ದಿನದಿಂದ ಫಲಿತಾಂಶ ಬರುವವರೆಗೂ ಚುನಾವಣೆಗಳ ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥ ಮಾರ್ಗಸೂಚಿಗಳನ್ನು ನಾವು ಚುನಾವಣಾ ನೀತಿ ಸಂಹಿತೆ ಎಂದು ಕರೆಯುತ್ತೇವೆ. ಅಂದರೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಅವರ ಪ್ರಚಾರ, ಅವರು ಆಯೋಜಿಸುವಂಥ ಸಭೆಗಳು, ಅವರು ಖರ್ಚು ಮಾಡುವಂತಹ ಹಣ ಎಲ್ಲವನ್ನು ಚುನಾವಣಾ ನೀತಿ ಸಂಹಿತೆಯಲ್ಲಿ ನಾವು ನೋಡಬಹುದು. ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಸರ್ಕಾರ ಯಾವುದೇ ಹೊಸ ಘೋಷಣೆಗಳನ್ನು ಮಾಡದೆ ಇರುವಂಥದ್ದು. ಈ ರೀತಿಯ ಚುನಾವಣಾ ನೀತಿ ಸಂಹಿತೆಯನ್ನು ನಾವು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಭಾರತದ ಚುನಾವಣಾ ಆಯೋಗ ಭಾರತದಲ್ಲಿ ಪಾರದರ್ಶಕ ಚುನಾವಣೆ ನಡೆಸುವಂಥ ದಿಕ್ಕಿನಲ್ಲಿ ಹಲವಾರು ಮಹತ್ತರವಾದಂಥ ಸುಧಾರಣೆಗಳನ್ನು ತರುತ್ತಾ ಬಂದಿದೆ. ನಾವಿವತ್ತು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇದೆ ಇವತ್ತು. ಹಾಗೆಯೇ ಪ್ರತಿಯೊಬ್ಬ ಮತದಾರ ಎಪಿಕ್ ಕಾರ್ಡನ್ನು ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರಿತೀವಿ. ಹೀಗೆ ಈ ರೀತಿಯ ಹಲವಾರು ಸುಧಾರಣೆಗಳನ್ನು ಮಾಡಿದೆ. ಒಟ್ಟಾರೆ ಭಾರತದ ಚುನಾವಣಾ ಆಯೋಗ ಭಾರತದಲ್ಲಿ ಒಂದು ಪಾರದರ್ಶಕವಂತ ಚುನಾವಣೆ ನಡೆಸುವಂಥ ದಿಕ್ಕಿನಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಚುನಾವಣಾ ಆಯೋಗ ಮಹತ್ತರವಾದ ಕೆಲಸಗಳನ್ನು ಮಾಡ್ತಾ ಇದೆ. ಚುನಾವಣೆಗಳು ನಡೆಯುವಂಥ ಅಕ್ರಮಗಳನ್ನು ತಡೆಯುವುದಕ್ಕೆ ಹಲವಾರು ಸುಧಾರಣೆಗಳನ್ನು ಸಹ ತಂದಿರುವುದನ್ನು ನಾವು ನೋಡಬಹುದು. ಎಲ್ಲರಿಗೂ ಧನ್ಯವಾದಗಳು.